ಇವತ್ತು ಈ ಸಭೆಯನ್ನ ನೋಡಿದ ಮೇಲೆ ಪರ್ಯಾಯ ಸ್ವಾಗತ ಸಮಿತಿಗೆ ಒಂದು ಆನೆ ಬಲ ಬಂದಂತಾಗಿದೆ. ಪರ್ಯಾಯ ಶಿರೂರು ಮಠದ ಪರ್ಯಾಯ ಅದ್ಧೂರಿಯಾಗಿ ನಡೀತದೆ ಅನ್ನುವಂತ ವಿಶ್ವಾಸ ಇವತ್ತು ವ್ಯಕ್ತ ಆಗಿದೆ. ಶಿರೂರು ಮಠದ ಪರ್ಯಾಯ ಅಂದ್ರೆ ನಮ್ಮ ಪರ್ಯಾಯ. ವೇದವರ್ಧನ ಶ್ರೀಗಳು ಇಡೀ ದೇಶದ ಒಬ್ಬ ಯತಿವರರಾಗಿ ರೂಪುಗೊಳ್ಳುವ ಮೂಲಕ ಇಡೀ ದೇಶದ ಜನರಿಗೆ ಮಾರ್ಗದರ್ಶನ ಮಾಡಬೇಕೆಂಬ ಒಂದು ಸಂಕಲ್ಪ ನಾವು ಇಟ್ಕೊಂಡಿದ್ದೇವೆ. ಶಿರೂರು ಪರ್ಯಾಯ ಜನಸಾಮಾನ್ಯರ ಪರ್ಯಾಯ ಅಂತ. ಉಡುಪಿಯ ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯದ ಪ್ರಯುಕ್ತ ವಿಪ್ರ ಬಾಂಧವರೊಂದಿಗೆ ಪೂರ್ವಭಾವಿ ಸಮಾಲೋಚನಾ ಸಭೆಯು ಶಿರೂರು ಮಠದ ರಥಬೀದಿಯಲ್ಲಿ ನಡೆಯಿತು. ಸಭೆಯಲ್ಲಿ ಶಾಸಕ ಪರ್ಯಾಯ ಸ್ವಾಗತ ಸಮಿತಿ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಟ್ಟಾರು ರತ್ನಾಕರ ಹೆಗ್ಗಡೆ, ಸುಪ್ರಸಾದ್ ಶೆಟ್ಟಿ, ಕಟೀಲು ಗೋಪಾಲಕೃಷ್ಣ ಅಸ್ತ್ರಣ್ಣರು, ಶಿರೂರು ಮಠ ದಿವಾನ ಉದಯ್ ಕುಮಾರ್ ಸರಳತ್ತಾಯ, ಜಯಪ್ರಕಾಶ್ ಕೆದ್ಲಾಯ, ಶ್ರೀಕಾಂತ್ ಉಪಾಧ್ಯ, ಸಂದೀಪ್ ಕುಮಾರ್ ಮಂಜಾ, ಜಯರಾಮ್ ಆಚಾರ್ಯ ಬೆಳೂರು, ರಘುಪತಿರಾವ್, ಮೋಹನ್ ಭಟ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಮನ್ನಿಸಿ, ನೀವೆಲ್ಲ ಕೂಡ ಅಭಿಮಾನದಿಂದ ಬಂದಿದ್ದೀರಿ. ಇಂತಹ ಈ ಶುಭ ಸಂದರ್ಭದಲ್ಲಿ ಈ ಸಮಾಲೋಚನಾ ಸಭೆಯನ್ನ ಆರಂಭಿಸ್ತಾ ಇದ್ದೇವೆ. ಮೊದಲಾಗಿ ಆರಾಧ್ಯ ದೈವ ಅನ್ನ ವಿಠಲನನ್ನ ನೆನೆಯಬೇಕು. ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀ ಪದ್ಮಾಂಚಿತ ಜಾನುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂನಃ ಶ್ರೀ ಪಾಂಡುರಂಗ ವಿಠಲೋ ಭವತು ಪ್ರಸನ್ನಃ. ಇವತ್ತು ಈ ಸಭೆಯನ್ನ ನೋಡಿದ ಮೇಲೆ ಪರ್ಯಾಯ ಸ್ವಾಗತ ಸಮಿತಿಗೆ ಒಂದು ಆನೆ ಬಲ ಬಂದಂತಾಗಿದೆ. ಪರ್ಯಾಯ ಶಿರೂರು ಮಠದ ಪರ್ಯಾಯ ಅದ್ಧೂರಿಯಾಗಿ ನಡೀತದೆ ಅನ್ನುವಂತ ವಿಶ್ವಾಸ ಇವತ್ತು ವ್ಯಕ್ತ ಆಗಿದೆ. ನಾವೆಲ್ಲ ನಿಮಿತ್ತ ಮಾತ್ರ. ನಾನು 2000 ಇಸ್ವಿಯಲ್ಲಿ ಕಾಲೇಜು ಮುಗಿದ ತಕ್ಷಣ ಪೇಜಾವರ ಮಠದ ಪರ್ಯಾಯದಿಂದ ನಂದೊಂದು ಸಣ್ಣ ಸೇವೆ ಪ್ರಾರಂಭ ಆಗಿದೆ. ಕಳೆದ 12 ಪರ್ಯಾಯಗಳಿಂದ ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಕೃಷ್ಣ ಮುಖ್ಯ ಪ್ರಾಣನ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ಈ ಬಾರಿ ಶಿರೂರು ಪರ್ಯಾಯದ ಸ್ವಾಗತ ಸಮಿತಿಯಲ್ಲಿ ನನ್ನನ್ನ ಸಂಚಾಲಕರನ್ನಾಗಿ ನೇಮಿಸಿ ಹೊರೆಕಾಣಿಕೆ, ಸಂಪರ್ಕ, ಸಂಘಟನೆ ಅನ್ನುವ ವಿಚಾರದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಬೇಕಂತೇಳಿ ಸ್ವಾಮೀಜಿಗಳ ಸೂಚನೆ, ಮಠದ ದಿವಾನರು, ಸ್ವಾಗತ ಸಮಿತಿ ಸೂಚನೆ ಪ್ರಕಾರ ನಾವು ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಸೇರಿರುವಂತ ಎಲ್ಲರಿಗೂ ಪರ್ಯಾಯ ಏನು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಇವತ್ತು ನಾನು ಮೊನ್ನೆ ನರೇಂದ್ರ ಮೋದಿ ಅವರು ಬಂದು ಹೋದ ಮೇಲೆ ಒಂದು ನಮ್ಮ ಕೃಷ್ಣ ಮಠದಿಂದ ಸುಬ್ರಹ್ಮಣ್ಯ ಗುಡಿಗೆ ಬರುವಂತ ಪ್ಯಾಸೇಜ್ ಅಲ್ಲಿ ನರೇಂದ್ರ ಮೋದಿ ಮತ್ತು ಆಚೆ ಈಚೆ ಪುತ್ತಿಗೆ ಶ್ರೀಗಳಿಬ್ಬರು ನಿಂತ ಫೋಟೋ ನೋಡಿದೆ. ನನಗೆ ಯಾವಾಗ ಒಮ್ಮೆ ಏನನ್ನಿಸ್ತು ಅಂತ ಕೇಳಿದ್ರೆ, ಇದೇ ರೀತಿಯ ಫೋಟೋ ನರೇಂದ್ರ ಮೋದಿ ಅವರು ಕಾಶಿಗೆ ಭೇಟಿ ಕೊಟ್ಟಂತ ಫೋಟೋ ನೋಡಿದೆ ನಾನು. ಅದೇ ಮಾದರಿಯ ಒಂದು ಫೋಟೋ ಮೊನ್ನೆ ಕೃಷ್ಣ ಮಠದಲ್ಲಿ ನೋಡಿದಾಗ ಅನಿಸ್ತು ನನಗೆ. ನಾನು ಅನ್ಕೊಂಡೆ, ಒಂದು 25% ಕೃಷ್ಣ ಮಠದ ಈ ಸಾನ್ನಿಧ್ಯದ ಒಂದು ಕಳೆ, ಗೌರವ ಜಗದ್ವಿಖ್ಯಾತವಾಗ್ಲಿಕ್ಕೆ ಒಂದು 25% ಇದಕ್ಕೆ ಪೂರಕ ಆಯಿತು ಏನು ಅಂತ ಅನ್ಸ್ಕೊಂಡೆ. ಇವತ್ತು ಕೃಷ್ಣ ಮಠ ಅನ್ನುವಂಥದ್ದು ಜಗತ್ತಿನಲ್ಲಿರುವಂತ ಎಲ್ಲ ದೊಡ್ಡ ಶ್ರದ್ಧಾ ಕೇಂದ್ರಗಳ ಪೈಕಿ ನಮ್ಮ ಕೃಷ್ಣ ಮಠವು ಒಂದು ಅನ್ನುವಂತ ಭಾವನೆ ಇವತ್ತು ನಮ್ಗೆಲ್ರಿಗೂ ವ್ಯಕ್ತ ಆಗ್ತಾ ಇದೆ. ಅದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಮತ್ತು ಕೃಷ್ಣ ಮಠದ ಕೆಲಸದಲ್ಲಿ ಸೇವೆ ಮಾಡುವಂತ ಒಂದು ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೇನೆ. 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಧರ್ಮ ಸಂಸ್ಥಾಪನೆಗೋಸ್ಕರ ವಾಯುವಿನ ಅವತಾರವಾಗಿ ಅವತಾರ ಎತ್ತಿದ್ರು. ಕೃಷ್ಣನನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ರು. ಅಷ್ಟಮಠಗಳನ್ನ ಪ್ರತಿಷ್ಠೆ ಮಾಡಿ ಪೂಜೆಯ ವ್ಯವಸ್ಥೆಯನ್ನ ಮಾಡಿದ್ರು. 500 ವರ್ಷಗಳ ಈಚೆ ವಾದಿರಾಜ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯವನ್ನಾಗುವುದನ್ನು ನಾವೆಲ್ಲ ಕಂಡಿದ್ದೇವೆ. ಮಧ್ವಾಚಾರ್ಯರು, ವಾದಿರಾಜ ಸ್ವಾಮಿಗಳು, 5 ಪರ್ಯಾಯ ಪೂರೈಸಿದ ವಾದಿರಾಜ ಸ್ವಾಮಿಗಳಾಗಿ ಪೂರೈಸಿದ ವಿಶ್ವೇಶ ತೀರ್ಥ ಸ್ವಾಮೀಜಿ, ಇವರೆಲ್ಲರೂ ಇವತ್ತು ಜಗತ್ತಿನ ಒಂದು ಆಧ್ಯಾತ್ಮಿಕ ಗುರುಗಳು. ಅದೇ ಮಾದರಿಯಲ್ಲಿ ಪ್ರತಿ ಮಠದ ಪರ್ಯಾಯವೂ ನಡೀತದೆ. ಪ್ರತಿ ಮಠದ ಸ್ವಾಮೀಜಿಯವರು ಅದೇ ರೀತಿಯಲ್ಲಿ ಧರ್ಮ ಸಂಸ್ಥಾಪನೆ, ಹಿಂದೂ ಸಮಾಜದ ಸಂಘಟನೆಗೋಸ್ಕರ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಪರ್ಯಾಯ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಒಂದು ನಾಡ ಹಬ್ಬ.
ನಾವೆಲ್ಲರೂ ಈ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಕೈಂಕರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತೇವೆ. ಅದೇ ರೀತಿಯಲ್ಲಿ ಶಿರೂರು ಪರ್ಯಾಯ ಇನ್ನು ಜನವರಿ 18ಕ್ಕೆ ಬರುವಂತ ಶಿರೂರು ಪರ್ಯಾಯ ಪರಮ ಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರು ಸರ್ವಜ್ಞ ಪೀಠವನ್ನ ಅಲಂಕಾರ ಮಾಡುವಂತಹ ಕಾರ್ಯ. ಇಲ್ಲಿ ಒಂದು ಸಣ್ಣ ವಿಷಯ ಏನು ಕೇಳಿದ್ರೆ, ಪ್ರಥಮ ಪರ್ಯಾಯ ನಮ್ಮ ವೇದವರ್ಧನ ತೀರ್ಥ ಸ್ವಾಮೀಜಿಯವರದ್ದು ಪ್ರಥಮ ಪರ್ಯಾಯ ಮತ್ತು 20ರ ಹರೆಯ. ಹಾಗಾಗಿ ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಅವರ ಒಟ್ಟಿಗೆ ಕೈ ಜೋಡಿಸಬೇಕಾದಂತ ಅನಿವಾರ್ಯತೆ. ಶಿರೂರು ಮಠದ ಬಗ್ಗೆ ಮತ್ತೆ ನಾನು ತುಂಬಾ ಅದರ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ. ಹಾಗಾಗಿ ನೈತಿಕವಾಗಿ ಮಾನಸಿಕವಾಗಿ ಗುರುಗಳಿಗೆ ನಾವು ಬೆಂಬಲ ಕೊಡಬೇಕಾದಂತ ಅನಿವಾರ್ಯವಾದಂತ ಜವಾಬ್ದಾರಿ ನಮ್ದು. ಹಾಗಾಗಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು, ಸಣ್ಣ ಪುಟ್ಟ ಸಂಪರ್ಕದಲ್ಲಿ ಕೊರತೆಗಳಾಗಬಹುದು, ಸಣ್ಣ ಪುಟ್ಟ ಗೌರವ ಕೊಡುವಲ್ಲಿ ವ್ಯತ್ಯಾಸ ಆಗ್ಬೋದು. ಇದೆಲ್ಲವನ್ನ ಬಿಟ್ಟು ಕೃಷ್ಣನ ಸೇವೆ, ಮುಖ್ಯಪ್ರಾಣನ ಸೇವೆ ಅನ್ನುವಂತ ಮಾದರಿಯಲ್ಲಿ ನಾವೆಲ್ಲ ಇವತ್ತು ತೊಡಗಿಸಿಕೊಳ್ಬೇಕಾಗಿದೆ. ದೊಡ್ಡ ಕಾರ್ಯಕ್ರಮ ಆಗುವಾಗ ದೊಡ್ಡ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಾಮಾನ್ಯ. ಅದನ್ನ ನಗಣ್ಯವನ್ನಾಗಿಸಿ ನಾವು ವಹಿಸಿಕೊಂಡ ಜವಾಬ್ದಾರಿಯನ್ನ ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾದಂತ ಅನಿವಾರ್ಯತೆ ಇವತ್ತು ನಮ್ಮ ಪರ್ಯಾಯದ ಕಾರ್ಯಕ್ರಮದಲ್ಲಿದೆ. ಮುಖ್ಯವಾಗಿ ಪರ್ಯಾಯದಲ್ಲಿ ಬರುವಂತ ವಿಚಾರ ಏನು ಕೇಳಿದ್ರೆ, ಸ್ವಾಮೀಜಿಗಳ ಪುರಪ್ರವೇಶ ಜನವರಿ 9ನೇ ತಾರೀಕಿಗೆ ಅದು ನಿಗದಿಯಾಗಿದೆ. ಮೋಹನ್ ಭಟ್ರು ಅಲ್ಲ, ಜನವರಿ 9ಕ್ಕೆ ನಿಗದಿಯಾಗಿದೆ. ಸ್ವಾಮೀಜಿಗಳು ಪುರಪ್ರವೇಶವನ್ನು ಮಾಡಬೇಕು. ಪರ್ಯಾಯದ ಒಂದು ಫೌಂಡೇಶನ್ ಆ ಕಾರ್ಯಕ್ರಮ. ಸ್ವಾಮಿಗಳ ಪುರಪ್ರವೇಶ ಅನ್ನುವಂಥದ್ದು ದೊಡ್ಡ ಸುದ್ದಿ ಆಗಬೇಕು, ದೊಡ್ಡ ವಿಜೃಂಭಣೆಯಲ್ಲಿ ಆಗಬೇಕು, ಯಶಸ್ವಿ ಆಗಬೇಕು. ಅದೇ 2 ವರ್ಷದ ಪರ್ಯಾಯಕ್ಕೆ ಒಂದು ಸಂದೇಶ ಆಗಬೇಕು. ಆ ನಿಟ್ಟಿನಲ್ಲಿ ನಾವಿವತ್ತು ಸ್ವಾಗತ ಸಮಿತಿಯವರು ವ್ಯವಸ್ಥಿತವಾದಂತಹ ಕಾರ್ಯಯೋಜನೆಗಳನ್ನ ಮಾಡ್ತಾ ಇದ್ದೇವೆ. ಅದು ಅತ್ಯಂತ ಯಶಸ್ವಿ ಆಗ್ತದೆ ಅನ್ನೋದಕ್ಕೆ ಯಾವುದೇ ಸಂಶಯ ಬೇಡ. ಎರಡನೇದು, ಪರ್ಯಾಯದ ವ್ಯವಸ್ಥೆಯಲ್ಲಿ ಇಡೀ ನಗರ ಅಲಂಕಾರ ಆಗಬೇಕು. ಉಡುಪಿ ಇಡೀ ದೇಶದ ಮೂಲೆ ಮೂಲೆಗಳಿಂದ ಬರುವಂತಹ ಪ್ರವಾಸಿಗರಿಗೆ, ಭಕ್ತಾದಿಗಳಿಗೆ ಪರ್ಯಾಯ ನಡೀತಾ ಇದೆ ಅನ್ನುವಂಥ ಗೋಚರ ಆಗಬೇಕು. ಅದರ ವ್ಯವಸ್ಥೆಯಲ್ಲಿ ಈಗಾಗಲೇ ಪರ್ಯಾಯ ಸ್ವಾಗತ ಸಮಿತಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರನ್ನ ಸಂಪರ್ಕ ಮಾಡಿ ಇತ್ತೀಚೆಗೆ ನಡೆದಂತ ಲಕ್ಷ ದೀಪೋತ್ಸವದಲ್ಲಿ ಧರ್ಮಸ್ಥಳದಲ್ಲಿ ಯಾವ ರೀತಿ ನಗರ ಅಲಂಕಾರ ಆಗಿದೆ, ಅದೇ ಮಾದರಿಯಲ್ಲಿ ನಗರ ಅಲಂಕಾರ ಉಡುಪಿಯಲ್ಲಿ ಆಗ್ತದೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಹೆಮ್ಮೆ. ಪುರ ಪ್ರವೇಶಕ್ಕೆ ಮುಂಚಿತವಾಗಿ ಆ ನಗರ ಅಲಂಕಾರ ಆಗ್ತದೆ ಅನ್ನುವಂತ ವಿಶ್ವಾಸ ಇದೆ. ಜೊತೆಗೆ ನಮ್ಮ ಶಾಸಕರ ನೇತೃತ್ವದಲ್ಲಿ, ಶಾಸಕರ ವಿನಂತಿಯ ಮೇಲೆಗೆ ಪುರಸಭೆಯಿಂದ ಸುಮಾರು 50 ಲಕ್ಷ ರೂಪಾಯಿಯ ನಮ್ಮ ಲೈಟಿಂಗ್ಸ್, ಬೆಳಕಿನ ವಿಜೃಂಭಣೆಯನ್ನು ನಾವು ಕಾಣ್ಲಿಕ್ಕಿದ್ದೇವೆ. ಅದು ಅಂಬಾಗಿಲಿನಿಂದ, ಕರಾವಳಿ ಬೈಪಾಸಿನಿಂದ, ಈಚೆ ಇಂದ್ರಾಳಿಯಿಂದ ಮತ್ತು ಜೋಡುಕಟ್ಟೆ ನಮ್ಮ ಕಿನ್ನಿಮುಲ್ಕಿಯಿಂದ 4 ಕಡೆಗಳಿಂದ ಒಂದು ಲೈಟಿಂಗಿನ ವ್ಯವಸ್ಥೆ ಆಗುವ ಬಗ್ಗೆ ಈಗಾಗಲೇ ವ್ಯವಸ್ಥೆ ಆಗಿದೆ. ಮೂರನೇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಹೊರೆಕಾಣಿಕೆ. ಹೊರೆಕಾಣಿಕೆಗೆ ನಾವೀಗಾಗಲೇ 243 ಗ್ರಾಮ ಇದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. 243 ಗ್ರಾಮಕ್ಕೆ ಪೂರಕವಾಗಿ 7 ವಲಯಗಳನ್ನ ಮಾಡಿದ್ದೇವೆ. ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಕಾರ್ಕಳ, ಉಡುಪಿ, ಕಾಪು, ಈ ರೀತಿ 7 ವಲಯಗಳನ್ನ ಮಾಡಿ ಈಗಾಗಲೇ ಅದರ ಸಭೆಗಳಾಗಿವೆ. ವಲಯಗಳಿಂದ ಗ್ರಾಮ ಸಮಿತಿಗೆ ಮಾಡುವವರೆಗೆ ಅದು ಸಂಘಟನಾತ್ಮಕವಾಗಿ ಕೆಲಸ ಆಗ್ತಾ ಇದೆ. ಇನ್ನೊಂದು ಫಾರ್ಮೆಟ್ ಅನ್ನ ಮಾಡಿದ್ದೇವೆ. ಫಾರ್ಮೆಟ್ ಅನ್ನ ಮಾಡಿ ಒಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರನ್ನ ರಾಜಕೀಯ ರಹಿತವಾಗಿ, ಜಾತಿ ರಹಿತವಾಗಿ ಎಲ್ಲರೂ ಸೇರ್ಬೇಕನ್ನುವಂತ ದೃಷ್ಟಿಯಲ್ಲಿ ಒಂದು ಫಾರ್ಮೆಟ್ ಮಾಡಿ, ಒಂದು ಗ್ರಾಮದಲ್ಲಿ ಯಾವ ಯಾವ ಗಣ್ಯರಿದ್ದಾರೆ, ಅದು ಸಹಕಾರಿ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಥವಾ ಜಾತಿ ಸಮುದಾಯದ ಪ್ರಮುಖರು ಇರ್ಬೋದು, ಇವರೆಲ್ಲರ ಒಂದು ಇವರೆಲ್ಲರ ಡಾಟಾವನ್ನ ಕಲೆಕ್ಟ್ ಮಾಡಿ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನಗಳು ಇವತ್ತು ಆಗ್ತಾ ಇದೆ. 243 ಗ್ರಾಮಕ್ಕೂ ಅಲ್ಲಿರ್ತಕ್ಕಂಥ ಸುಮಾರು 3.5-4 ಲಕ್ಷ ಮನೆಗಳಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡುವಂತಹ ಸಂಘಟನಾತ್ಮಕ ಕೆಲಸ ಕಾರ್ಯಗಳು ನಡೀತಾ ಇದೆ. ಡಿಸೆಂಬರ್ 21ಕ್ಕೆ ಒಂದು ದೊಡ್ಡ ಮಹಾ ಅಭಿಯಾನ, ನಮ್ಮ ಪರ್ಯಾಯದ ಆಹ್ವಾನ ಪತ್ರಿಕೆಯನ್ನ ವಿತರಿಸುವಂತ ಏಕಕಾಲದಲ್ಲಿ ಇಡೀ ಜಿಲ್ಲೆಯ 243 ಗ್ರಾಮಗಳಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮ ದೇವಸ್ಥಾನದ ಮೂಲಕ ಮನೆ ಮನೆಗೆ ಆಹ್ವಾನ ಪತ್ರಿಕೆ ಕೊಡುವಂತಹ ಒಂದು ದೊಡ್ಡ ಅಭಿಯಾನಕ್ಕೆ ನಾವು ಚಾಲನೆಯನ್ನು ಕೊಡ್ಲಿಕ್ಕಿದ್ದೇವೆ. ಅದು ವ್ಯವಸ್ಥಿತವಾಗಿ ಆಗ್ಲಿಕ್ಕಿದೆ. ನನಗೆ ವಿಶ್ವಾಸ ಇದೆ. ಹೊರೆಕಾಣಿಕೆ ಅನ್ನುವಂಥದ್ದು ಇಷ್ಟು ವರ್ಷ ಯಾವ ಯಾವ ಮಠಗಳಿಗೆ
ಎಷ್ಟೆಷ್ಟು ಹೊರೆಕಾಣಿಕೆ ಬಂದಿದೆ, ಅದಕ್ಕಿಂತ ಹೆಚ್ಚು ಹೊರೆಕಾಣಿಕೆಯನ್ನ ಶಿರೂರು ಮಠಕ್ಕೆ ತರುವಂತ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನೀವೆಲ್ಲರೂ ಇದರೊಟ್ಟಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ಅತ್ಯಂತ ಯಶಸ್ವಿಯಾಗಿ ಪ್ರಥಮ ಪರ್ಯಾಯ ಪೀಠವನ್ನು ಏರ್ಲಿಕ್ಕಿರುವಂತ ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪರ್ಯಾಯ ಅನ್ನುವಂಥದ್ದು ಅಭೂತಪೂರ್ವವಾಗಿ ಸಂಪನ್ನಗೊಳ್ಳಿಕ್ಕಿದೆ ಅಂತ ಹೇಳಿದ್ರೆ ಎಲ್ರೂ ಕೂಡ 2 ಸರ್ತಿ ಫೋನ್ ಬಂತು, 3 ಸರ್ತಿ ಫೋನ್ ಬಂತು, ನಾವು ಬರಲೇಬೇಕು ಹೇಳುವಂತಹ ಒಂದು ಪ್ರೀತಿಯಿಂದ ಸುಮಾರು ಕುಂದಾಪುರ, ಕಾರ್ಕಳ, ಬೇರೆಲ್ಲ ಉಡುಪಿ ಎಲ್ಲ ಕಡೆಯಿಂದ ವಿಪ್ರ ಬಾಂಧವರು ಶಿರೂರು ಮಠ ನಮ್ಮ ಮಠ ಅಂತ ಹೇಳಿ, ನಮ್ಮ ಪರ್ಯಾಯ ಅಂತ ಹೇಳಿ ಬಂದಿರುವಂತ ಎಲ್ಲ ವಿಪ್ರ ಬಾಂಧವರಿಗೆ ಮನದಾಳದ ವಂದನೆಗಳು. ನಮ್ಮ ವಿಪ್ರ ಬಾಂಧವರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಿನ ಯಾರೆಲ್ಲ ನಮ್ಮವರ ಮನೆ ಇದೆ ಅವರಿಗೆ ಈ ಒಂದು ಮಾಹಿತಿ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಹೇಳುವಂತ ಮಾತಿನಂತೆ ಕೃಷ್ಣನಿಗೆ ಈ ವರ್ಷ ಪರ್ಯಾಯದ ಪುರಪ್ರವೇಶದಲ್ಲಿ ಒಂದು ಮನೆಯಿಂದ ಮಿನಿಮಮ್, ಜಾಸ್ತಿ ಎಷ್ಟು ಕೂಡ ಕೊಡ್ಬೋದು, ಮಿನಿಮಮ್ 14 ತೆಂಗಿನಕಾಯಿಯನ್ನು ನಾನು ಕೃಷ್ಣನಿಗೆ ಅರ್ಪಿಸ್ತೇನೆ ಹೇಳುವಂತ ಸಂಕಲ್ಪವನ್ನು ಎಲ್ಲರೂ ವಿಪ್ರ ಬಾಂಧವರು ಮಾಡಬೇಕು. ಮಾಡುವುದರ ಜೊತೆಗೆ ಇವತ್ತು ಎಷ್ಟು ಜನ ಬಂದಿದ್ದೀರಿ ತಾವೆಲ್ಲರೂ ಕೂಡ ಈಗಾಗಲೇ ಹೇಳಿದ್ದಾರೆ, ಡಿಸೆಂಬರ್ 21ಕ್ಕೆ ಎಲ್ಲ ಕಡೆ ಆ ಮಾಹಿತಿಯನ್ನು ಕೊಡುವಂತಹ ಆ ಒಂದು ಇನ್ವಿಟೇಷನ್ ಅನ್ನು ಕೊಡುವಂತ ಕಾರ್ಯಕ್ರಮ ಇದೆ. ದೇವಸ್ಥಾನಗಳು, ದೈವಸ್ಥಾನಗಳು, ಆರಾಧನಾ ಕೇಂದ್ರಗಳು ಇವತ್ತು ಬೆಳಗುತ್ತಿದ್ರೆ ಅದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತಿರುವವರು ಬ್ರಾಹ್ಮಣರು. ಅದಕ್ಕೆ ಹೇಳಿದರೆ ಒಂದು ಕಡೆ ದೇವರನ್ನು ಆರಾಧನೆ ಮಾಡ್ತಾ, ದೇವರು ಮಂತ್ರಾಧೀನ, ಮಂತ್ರ ಬ್ರಾಹ್ಮಣಾಧೀನ, ಬ್ರಾಹ್ಮಣ ತಥ ದೇವತಾ ಅಂತ. ಅಂದರೆ ನಿಮ್ಮನ್ನು ದೇವರ ಸ್ಥಾನದಲ್ಲಿಟ್ಟು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೂಡ ನಮಗೆ ದೈವದ ಪ್ರತಿಷ್ಠೆ ಇರ್ಬೋದು, ದೇವರ ಪ್ರತಿಷ್ಠೆ ಇರ್ಬೋದು, ಅಥವಾ ಮನೆಯಲ್ಲಿರುವಾಗ ಯಾವುದೇ ಕೆಲಸಗಳಿರ್ಬೋದು, ಅದು ಬ್ರಾಹ್ಮಣರಲ್ಲಿದೆ ಈ ಸಮಾಜದಲ್ಲಿ ನಡೆಯುವುದಿಲ್ಲ. ಇವತ್ತು ನಾನು ಮಠದ ಬಗ್ಗೆ ಅಥವಾ ಇನ್ನಿತರ ಬಗ್ಗೆ ಯಾವುದನ್ನು ಕೂಡ ಹೇಳುವ ಅವಶ್ಯಕತೆ, ಎಲ್ಲರೂ ಇದರಲ್ಲಿ ಭಾಳ ವಿಚಾರವಂತರೆಲ್ಲ ಸೇರಿದ್ದೀವಿ. ಶಿರೂರು ಮಠದ ಬಗ್ಗೆ ಬಹುಶಃ ನಮ್ಮ ವೇದವರ್ಧನ ಶ್ರೀಗಳ ಪ್ರಥಮ ಪರ್ಯಾಯ ಒಂದು ಮಾತಿನನ್ನು ಹೇಳುದಿದ್ರೆ, ಸರಳತ್ತಯ್ಯರವರು ಒಪ್ಪುದಿದ್ರೆ, ಶಿರೂರು ಮಠ ಅಂದರೆ ಇವತ್ತು ಒಂದು ಶೂನ್ಯ. ಮಠದ ಸ್ವಾಮೀಜಿಯವರಾಗಿದ್ದ ಲಕ್ಷ್ಮೀನಾಥ ತೀರ್ಥ ಸ್ವಾಮೀಜಿಯವರು ಹಠಾತ್ತಾಗಿ ದೇವರ ಪಾದವನ್ನು ಸೇರಿದ್ದರಿಂದಾಗಿ ಎಲ್ಲ ಶಿರೂರು ಮಠದ ಎಲ್ಲ ಸಂಪರ್ಕಗಳು ಅಲ್ಲಿಗೆ ಒಂದು ಕೊಂಡಿಗೆ ಕಳಚಿದಂತೆ ಪೂರ್ತಿಯಾಗಿ ನಮಗೆ ಆ ಸಂಪರ್ಕ ಕಳಚಿ ಹೋಗಿತ್ತು. ನಾನು ಲಕ್ಷ್ಮೀನಾಥ ತೀರ್ಥ ಸ್ವಾಮೀಜಿಯವರೊಂದಿಗೂ ಭಾಳ ನಿಕಟ ಸಂಪರ್ಕದಲ್ಲಿದ್ದೆ. ಎಲ್ಲವನ್ನೂ ಕಳಿಸಿದ ನಂತರ ಹೊಸದಾಗಿ ದ್ವಂದ್ವ ಮಠ ಸೌದೆ ಮಠಾಧೀಶರಿಂದ ವೇದವರ್ಧನ ಶ್ರೀಗಳು ಸ್ವಾಮೀಜಿಯಾಗಿ ಇವತ್ತು ಪಟ್ಟಾಭಿಷೇಕ್ತನ ಆದ ನಂತರ ಆ ಕೂಡಲೇ ಅವರಿಗೆ ಈ ಒಂದು ಸುಯೋಗ ಅಂತ ಹೇಳ್ಬೋದು. ಅನೇಕ ಸ್ವಾಮೀಜಿಯವರಿಗೆ ಭಾಳಷ್ಟು ವರ್ಷಗಳ ಕಾಲ ಅವರು 50-60 ವರ್ಷ ಆದರೂ ದೇವರ ಪರ್ಯಾಯದ ಪೀಠಾರೋಹಣ ಮಾಡುವಂಥ ಸಂದರ್ಭ ಸಿಗುವುದಿಲ್ಲ. ಆದರೆ ವೇದವರ್ಧನ ಶ್ರೀಗಳಿಗೆ ಈಗಾಗಲೇ ಬಹುಶಃ 1-2 ವರ್ಷದೊಳಗೆ ಈ ಒಂದು ಪರ್ಯಾಯ ಪೀಠಾರೋಹಣ ಆಗುವಂಥ ಒಂದು ಯೋಗ ಕೂಡಿ ಬಂದಿದೆ. ನಾವೆಲ್ಲರೂ ಕೂಡ ಎಲ್ಲ ಮಠಗಳಿಗೆ ತಮ್ಮದೇ ಆದ ಸಂಪರ್ಕ, ತಮ್ಮದೇ ಆದ ಮಠಗಳು, ದೇಶಾದ್ಯಂತ ಶಾಖೆಗಳು ಎಲ್ಲವೂ ಇದ್ರೂ ಕೂಡ ಶಿರೂರು ಮಠದ ಮಟ್ಟಿಗೆ ಹೇಳುದಿದ್ದರೆ ಇವತ್ತು ಸಂಪರ್ಕವನ್ನು ಹೊಸತಾಗಿ ಮಾಡಬೇಕು. ವೇದವರ್ಧನ ಶ್ರೀಗಳು ಪರ್ಯಾಯೋತ್ಸವದಲ್ಲಿ 2 ವರ್ಷ ಪೂರ್ಣಗೊಳಿಸಿದ ನಂತರ ಆ ಮಠಕ್ಕೂ ಕೂಡ ಎಲ್ಲ ರೀತಿಯ ಸಂಪರ್ಕಗಳು ಹುಟ್ಟಿ ಬರ್ತವೆ. ಮತ್ತೊಂದು ಪರ್ಯಾಯ ಶಿರೂರು ಮಠಕ್ಕೆ ಬರುವಾಗ ಯಾವುದೇ ಕಷ್ಟ ಕುಂದುಕೊರತೆಗಳಿಲ್ಲದೆ ಭಾಳ ಸುಲಲಿತವಾಗಿ ಪರ್ಯಾಯವನ್ನು ಮಾಡಬಹುದು. ಆ ಕಾರಣಕ್ಕಾಗಿ ಈ ಬಾರಿ ನಾವು ಎಲ್ಲ ಸಮಾಜದವರನ್ನು ಕೂಡ ಸೇರಿಸಿ ಸಭೆಗಳನ್ನು ನಡೆಸಿದ್ದೇವೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೇಳವರು ಬಂದ ದಿನ ಕೂಡ ನಮ್ಮ ನಿರೀಕ್ಷೆ ಇತ್ತು ಒಂದು 500ರಿಂದ 700 ಜನ. ಆದರೆ ಆ ಸಭೆ ವಿದ್ಯೋದಯ ಶಾಲೆಯಲ್ಲಿ ಆ ಹಾಲು ಕೂಡ ಕಿಕ್ಕಿರಿದು ಆ ಹಾಲು ಸಣ್ಣದಾಯಿತು, ವ್ಯವಸ್ಥೆ ಸಣ್ಣದಾಯಿತು. ಬಂದಂಥ ಜನ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದದ್ರಿಂದ ಅಲ್ಲಿ ವ್ಯವಸ್ಥೆ ಕೂಡ ಸಾಕಾಗಿಲ್ಲ. ಅಂದರೆ ಒಳ್ಳೆ ಪ್ರೋತ್ಸಾಹ ಜನರಿಂದ ಸಿಗ್ತಾ ಇದೆ. ನಾವು ಇವತ್ತು ಬಂದಂಥ ಸಮಾಜ ಬಾಂಧವರಲ್ಲಿ ಬ್ರಾಹ್ಮಣ ಪರಿಷತ್ತಿನ ಎಲ್ಲ ಸದಸ್ಯರಲ್ಲಿ ಮತ್ತು ಬ್ರಾಹ್ಮಣ ಸಮಾಜದಲ್ಲಿ ನನ್ನ ವಿನಂತಿ, ಶಿರೂರು ಮಠದ ಪರ್ಯಾಯ ಅಂದರೆ ನಮ್ಮ ಪರ್ಯಾಯ. ಶಿರೂರು ಮಠ ಮುಂಚಿನಿಂದಲೂ ಜನರ ನೇರವಾಗಿ ಜನರ ಸಂಪರ್ಕದೊಂದಿಗಿದ್ದಂಥ ಒಂದು ಮಠ. ಹಿಂದಿನ ಲಕ್ಷ್ಮೀನಾಥ ತೀರ್ಥರು ಕೂಡ ಭಾಳ ನಿಕಟ ಸಂಪರ್ಕದಲ್ಲಿ ಇದ್ದವರು. ಮಂತಿಯನ್ನು ಬಿಟ್ಟು ಜನರೊಂದಿಗೆ ಬೆರೆಯುತ್ತಾ ಬಂದವರು. ಆ ಕಾರಣಕ್ಕಾಗಿ ಈ ಶಿರೂರು ಮಠದ ಪರ್ಯಾಯವನ್ನು ನಾವೆಲ್ಲರೂ ಕೂಡ
ನಮ್ಮ ಪರ್ಯಾಯ ಎಂಬುದಾಗಿ ತಿಳಿದುಕೊಂಡು ಸಹಕಾರವನ್ನು ಕೊಡಬೇಕಾಗಿದೆ. ಇನ್ನೇನು ಒಂದು ತಿಂಗಳ ಕಾಲದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಪರ್ಯಾಯ ಮಹೋತ್ಸವದ ಪೂರ್ವಪ್ರವೇಶದ ಮೂಲಕ ಉಡುಪಿಗೆ ಮತ್ತೊಮ್ಮೆ ಪ್ರವೇಶ ಮಾಡಿ ಜನವರಿ 18ಕ್ಕೆ ಪರ್ಯಾಯ ಪೀಠಾರೋಹಣ ಮಾಡಿ ಕೃಷ್ಣನ ಪೂಜೆ ನೆರವೇರಿಸಲಿಕ್ಕಿದ್ದಾರೆ. ಬಹುಶಃ ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಅಷ್ಟಮಠ ಯತಿಯವರಲ್ಲಿ ವೇದವರ್ಧನ ಶ್ರೀಗಳು ಅತಿ ಕಿರಿಯ ವಯಸ್ಸಿನ ಶ್ರೀಪಾದರು. ಅದರಿಂದಾಗಿ ಅವರ ಮೊದಲನೇ ಪರ್ಯಾಯ ಒಂದು ಬಹಳ ಅರ್ಥಪೂರ್ಣವಾದ ರೀತಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡೋ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕೆಂಬ ಸಂಕಲ್ಪವನ್ನು ಹೊಂದಿದ್ದೇವೆ. ಏಕೆಂದರೆ ಸ್ವಾಮೀಜಿಯವರು ಅಂತ ಹೇಳಿದರೆ ನಮ್ಮ ಹಿಂದೂ ಸಮಾಜದ ಆಸ್ತಿ. ಇವತ್ತು ತನ್ನ ಎಲ್ಲ ಸರ್ವಸ್ವವನ್ನು ಸಮಾಜಕ್ಕಾಗಿ ತ್ಯಾಗ ಮಾಡಿ ಇವತ್ತು ನಮ್ಮೆಲ್ಲ ಇಡೀ ನಮ್ಮ ಎಲ್ಲ ಹಿಂದೂ ಬಾಂಧವರನ್ನು ಮಾರ್ಗದರ್ಶನದ ಮೂಲಕ ನಮಗೆ ಸಮಾಜ ಕಟ್ಟುವಂಥದ್ದು, ಧಾರ್ಮಿಕ ವಿಚಾರದಲ್ಲಿ ತೊಡಗಿಕೊಳ್ಳುವಂಥದ್ದು, ಅದೇ ರೀತಿ ದೇಶದ ಏಳಿಗೆಗಾಗಿ ದುಡಿಯುವಂಥವ್ರು. ಅದರಿಂದಾಗಿ ನಮಗೆಲ್ಲಿಗೆ ಭಾಳ ಹೆಮ್ಮೆ ಅಂತ ಹೇಳಿದರೆ ಸ್ವಾಮೀಜಿಯವರ ಪ್ರಥಮ ಪರ್ಯಾಯದ ಮೂಲಕ ಬಹುಶಃ ಭಾಳಷ್ಟು ಪರ್ಯಾಯವನ್ನು ಅವರ ಮೂಲಕ ನಾವು ಕಾಣಲಿಕ್ಕಿದ್ದೇವೆ. ನಮ್ಮ ಒಂದು ಸಂಕಲ್ಪ ಏನಂತ ಹೇಳಿದರೆ ಕೇವಲವಾಗಿರದೆ ವೇದವರ್ಧನ ಶ್ರೀಗಳು ಇಡೀ ದೇಶದ ಒಬ್ಬ ಯತಿವರರಾಗಿ ರೂಪುಗೊಳ್ಳುವ ಮೂಲಕ ಇಡೀ ದೇಶದ ಜನರಿಗೆ ಮಾರ್ಗದರ್ಶನ ಮಾಡಬೇಕೆಂಬ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೇವೆ. ಅದರಿಂದಾಗಿ ಪ್ರಥಮವಾಗಿ ನಮ್ಮ ಉಡುಪಿಯವರ ಜವಾಬ್ದಾರಿ ಬಹಳಷ್ಟಿದೆ. ಯಾಕೆಂತ ಹೇಳಿದರೆ ಅವರಿಗೆ ಪ್ರಥಮ ಪರ್ಯಾಯದ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಅಚ್ಚುಕಟ್ಟ ವ್ಯವಸ್ಥೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಹೊರೆಯನ್ನು ಅವರ ಮೇಲೆ ಬೀಳದಾಗೆ ನಾವೆಲ್ಲರೂ ಆ ಜವಾಬ್ದಾರಿ ವಹಿಸಿಕೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನದಡಿಯಲ್ಲಿ ಇಡೀ ಹಿಂದೂ ಸಮಾಜವನ್ನು ದೇಶದಾದ್ಯಂತ ಉತ್ತಮ ಮಾಡುವಂಥ ಒಂದು ಕೆಲಸ ಅವರ ಮೂಲಕ ಆಗಬೇಕಂತ ಆಗಿದೆ. ಅದರಿಂದಾಗಿ ಅವರ ಪ್ರಥಮ ಪರ್ಯಾಯದ ಈ ಸಭೆಯಲ್ಲಿ ನಾವು ಜೊತೆಯಾಗಿದ್ದೇವೆ. ಖಂಡಿತವಾಗಿ ವಿಪ್ರ ಸಮಾಜದ ಬಾಂಧವರ ಹತ್ರ ನಾವು ಭಾಷಣ ಮಾಡುವಂಥ ಅಗತ್ಯ ಇಲ್ಲ. ಏಕೆಂದರೆ ಎಲ್ಲ ಪರ್ಯಾಯ ಇರ್ಬೋದು, ಅಷ್ಟಮಠದ ಶಿರೂರು ಪರ್ಯಾಯ ಜನಸಾಮಾನ್ಯರ ಪರ್ಯಾಯ ಅಂತ. ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸ್ವತಃ ವೇದವರ್ಧನ ಶ್ರೀಪಾದರ ಚಿಂತನೆಯಿಂದಲೇ ಒಂದು ಶುರುವಾದಂತಹ ಒಂದು ಶೀರ್ಷಿಕೆ. ನಾನು ಅವರೊಟ್ಟಿಗೆ ಮಾತಾಡುವಾಗ ಪೂರ್ವಾಶ್ರಮದಲ್ಲಿ ಪರಿಚಯ ಇದ್ದ ಕಾರಣ ಸ್ವಲ್ಪ ಸಲುಗೆಯಿಂದ ಮಾತಾಡ್ತಿದ್ದೆ. ಪರ್ಯಾಯದಲ್ಲಿ ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ಮಾಡ್ತೀರಿ, ಮುಂದೆ ಪರ್ಯಾಯ ಬರುವಾಗ ಅದನ್ನೆಲ್ಲ ಬಂದು ತೆಗ್ತಾರೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ, ಪರ್ಯಾಯ ಮಾತ್ರ ನಂದು ಕೃಷ್ಣ ಮಠ ಅಂತ ಹೇಳುವಂಥದ್ದು ಅಷ್ಟಮಠಕ್ಕೂ ಎಲ್ಲ ಭಕ್ತರಿಗೂ ಸಂಬಂಧಪಟ್ಟಂಥದ್ದು. ಅದರಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲರಲ್ಲಿ ಕೇಳಿಯೇ ನಾನು ಅಭಿವೃದ್ಧಿ ಕಾರ್ಯ ಮಾಡೋದು. ಇನ್ನೊಬ್ಬರು ಏನಾದ್ರು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಅದರಿಂದ ಏನು ತೊಡಕಾಗ್ತದೆ, ಏನು ಒಳಿತಾಗ್ತದೆ ಅಂತ ಯೋಚಿಸಿಯೇ ನಾನು ಕೆಲಸವನ್ನು ಮುಂದುವರಿಯುವುದು ಅಂತ ಹೇಳಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಯೋಚನೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಪರ್ಯಾಯ ಪೀಠವನ್ನು ಏರ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಕೃಷ್ಣ ತನ್ನ ಪೂಜೆಯನ್ನು ಮಾಡುವುದಕ್ಕೋಸ್ಕರ ತನ್ನ ಭಕ್ತರಲ್ಲಿ ಸೇರಿಕೊಂಡು ಎಲ್ಲ ಕೆಲಸವನ್ನು ತಾನೇ ಮಾಡಿಸ್ತಾ ಇರ್ತಾನೆ. ಹಾಗಾಗಿ ಗಣಪತಿಯ ಮಂತ್ರ ಹೇಳುವುದೇ ಅದು. ನಿಶುಸಿ ಈದ ಗಣಪತೆ ಗಣೇಶೋತ್ವಾಮ ಹುರ್ವಿಪ್ರಾತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ ಅಂತ ಗಣಪತಿ ಮಂತ್ರ ಹೇಳುತ್ತೆ. ಏನು ಕೇಳಿದ್ರೆ ತನ್ನ ಪೂಜೆಯನ್ನು ತಾನೇ ಮಾಡಿಸಿಕೊಳ್ತಾನೆ, ನಮ್ಮೊಳಗೆ ಇದ್ದುಕೊಂಡು ಮಾಡ್ತಾನೆ. ಹಾಗಾದ್ರೆ ನಮ್ಮಲ್ಲಿ ಇದ್ದು ಮಾಡಿದ್ದು ಯಾರು ಕೇಳಿದ್ರೆ ಎಲ್ಲ ಭಗವಂತನೇ. ಮಾಡಿದ್ದು ಯಾರ ಪೂಜೆ ಕೇಳಿದ್ರೆ ಅದೂ ಭಗವಂತನದ್ದೇ. ಹಾಗಾದ್ರೆ ಮಾಡಿದ್ದೆಲ್ಲ ಅವನೇ ಅಂತ ಆದ್ರೆ ಫಲ ಯಾರಿಗೆ ಅಂತ ಕೇಳಿದ್ರೆ ಅದು ಮಾತ್ರ ನಮಗೆ. ಅದು ಹೇಗೆ ಕೇಳಿದ್ರೆ ಅಕ್ಷರಾಭ್ಯಾಸ ಮಾಡಿದ ಹಾಗೆ. ಅಕ್ಷರಾಭ್ಯಾಸ ಮಾಡಬೇಕಾದ್ರೆ ತಾಯಿಯ ಕೈಯನ್ನು ಹಿಡಿದು, ತಾಯಿ ಮಗುವಿನ ಕೈಯನ್ನು ಹಿಡಿದು ಬರೆಸ್ತಾಳೆ. ಬರ್ದದ್ದು ಯಾರು ಕೇಳಿದ್ರೆ ಮಗು ಅಲ್ಲ, ಮಗು ಹತ್ರ ಬಿಟ್ರೆ ಅದು ಗೀಚುತ್ತಾ ಹೋಗುತ್ತದೆ. ಬರ್ದದ್ದು ತಾಯಿಯೇ ಆದ್ರೂ ಕೂಡ ಅದರದ್ದು ರಿಸಲ್ಟ್, ಫಲ ಯಾರಿಗೆ ಕೇಳಿದ್ರೆ ಮಗುವಿಗೆ. ಅದೇ ರೀತಿಯಾಗಿ ಕೃಷ್ಣ ನಮ್ಮಲ್ಲಿ ನಿಮ್ಮಲ್ಲಿ ಕೂತು ಅವನ ಪರ್ಯಾಯವನ್ನು ಅವನು ಮಾಡಿಸಿಕೊಂಡು ಅದರದ್ದು ಪುಣ್ಯ ಉಂಟಲ್ಲ ಅದು ನಮಗೆ ಅವನು ಕೊಡ್ತಾನೆ. ಹಾಗಾಗಿ ಕೃಷ್ಣನ ಪರ್ಯಾಯ ಎನ್ನುವಂಥದ್ದು ದೊಡ್ಡ ಒಂದು ವ್ಯವಸ್ಥೆ. ಆಚಾರ್ಯ ಮಧ್ವರು ಪೂಜೆಗೆ ಎಷ್ಟು ಮಹತ್ವ ಕೊಟ್ಟರು ಕೇಳಿದ್ರೆ 8 ಜನರನ್ನು ಪೂಜೆಗೆ ನಿಯೋಜನೆ ಮಾಡಿದ್ರು. ಸಾಮಾನ್ಯ ದೇವಸ್ಥಾನಗಳಲ್ಲಿ ಗೊತ್ತುಂಟು ಸರ್ತಿ ಅಂತ 2 ಅಥವಾ 3 ಹೀಗೆಲ್ಲ ಇರ್ತದೆ. ಇದು 8 ಜನರನ್ನು ಇಟ್ಟು ಪೂಜೆ ಚಂದಾಗಬೇಕು ಹೇಳಿ ಮತ್ತೆ 9ನೇಯವರಾದಂಥ ಪದ್ಮನಾಭ ತೀರ್ಥರನ್ನು ಘಟ್ಟದ ಮೇಲೆ ಕಳಿಸಿದ್ರು. ಇವತ್ತದೇ ಬಹಳ ಕವಲು ಒಡೆದು ಅಂತ ಅಷ್ಟು ಮಠಗಳಾಗಿದ್ದಾವೆ ಮಾಧ್ವ ಮಠಗಳು. ಉತ್ತರಾದಿ ಮಠ, ರಾಯರ ಮಠ, ಭೀಮನಘಟ್ಟ ಮಠ, ವ್ಯಾಸರಾಯರ ಮಠ, ಹೀಗೆ ತುಂಬ ಮಠಗಳು ಬೆಳೆಯಿತು. ಹಾಗಾದ್ರೆ ಈ ಕೃಷ್ಣ ಮಠಕ್ಕೂ ಎಲ್ರಿಗೂ ಸಂಬಂಧ ಇದೆ. ಕೂಡ ನಿಮ್ಮನ್ನ ತಲುಪಿರಬಹುದು ಎನ್ನುವಂತಹ ಆಶಯ. ಇನ್ನು
ನಮಗೆ ಸಲಹೆ ಸೂಚನೆಗಳು ಏನಾದರೂ ಇದ್ರೆ ತಾವು ಇಲ್ಲಿಗೆ ಬಂದು ಕೊಡಬಹುದು. ಡಿವೈಷನ್ ಮಾಡ್ತಾ ಇದ್ದೇವೆ, ಎಲ್ಲರೂ ಅದನ್ನು ತಗೊಳ್ಳಿ ಅಂತ. ಆದ್ರೆ ನೀವೆಲ್ಲ ಬಂದು ಸ್ಥಳ ಕೇಳಿದ್ರೆ ಅವ್ರಿಗೆ ಎಲ್ಲಿ ಉಂಟು ಟೈಮು? ಅದಕ್ಕೆ ನಾವು ಇನ್ನೊಂದು ಮೀಟಿಂಗ್ ಕರಿತೇವೆ, ಅವರ ಹತ್ರ ಕೇಳ್ತೇವೆ ಯಾವ ವ್ಯವಸ್ಥೆಗೆ ಯಾರ್ಯಾರು ಜವಾಬ್ದಾರಿ ಅಂತ ನಾವು ಕೊಡ್ತೇವೆ. ಅಭಿಮಾನಿ ವರ್ಗಕ್ಕೆ ಸ್ವಾಗತ ಸಮಿತಿಯ ಪರವಾಗಿ, ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಕೃಷ್ಣ ಮುಂದೆ ಜಗದ್ಗುರು.